ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಲಕ್ಷ್ಮಣ ಹಾಗೂ ಮೇಘನಾದನ ಸಂಗ್ರಾಮ. ಇಂದ್ರಜಿತುವು ರಾತ್ರಿಯ ಕಾಲದಲ್ಲಿ ಗಿರಿಕಂದರಗಳನ್ನೆಳೆದು ತನ್ನ ಇಷ್ಟದೇವತೆಯಾದ ನಿಕುಂಬಳಾದೇವಿಯ ಪೂಜೆಗೆ ತೊಡಗಿದನು. ಯಜ್ಞಾಂಗವಾಗಿ ಕುರಿಕೋಣಗಳನ್ನು ಮಾರಿದೇವತೆಗಳಿಗೆ ಬಲಿ ಕೊಟ್ಟನು. ಏಕೋ ಮನಸ್ಸಿನಿಂದ ರೇಚಕ ಕುಂಭಕಗಳಿಂದ ಪ್ರಾಣವಾಯುವನ್ನು ನಿಯಂತ್ರಣಗೊಳಿಸಿ ಧ್ಯಾನಾಸಕ್ತನಾದನು. ಗುರುಗಳ ನೇತೃತ್ವದಲ್ಲಿ ಯಾವ ಲೋಪದೋಷವೂ ಇಲ್ಲದೆ ವಿಧಿ ಪ್ರಕಾರ ಮಾರಣ ಹೋಮ ಪ್ರಾರಂಭವಾಯಿತು. ಕತ್ತಲೆಯೊಂದಿಗೆ ದಟ್ಟವಾದ ಕಪ್ಪು ಹೊಗೆ ಸೇರಿಕೊಂಡಿತು. ಲಂಕೆಯಲ್ಲಿ ಯಾರೂ ಕಣ್ಣು ಬಿಡುವಂತಿಲ್ಲ. ಕಣ್ಣು ಬಿಟ್ಟರೂ ಕತ್ತಲೆ ಆವರಿಸಿದ ಕರಾಳ ರಾತ್ರಿ. ಶತ್ರು ಸೈನ್ಯವಿಡೀ ಬಂಧನದಲ್ಲಿ ಇರಿಸಿದಂತೆಯೇ ಆಯಿತು. ವಿಭೀಷಣನಿಗೆ ಮೇಘನಾದನ ಕೆಟ್ಟ ಪ್ರಯತ್ನದ ಅರಿವಾಯಿತು. ಶ್ರೀರಾಮಚಂದ್ರ, ಮೇಘನಾದನು ನಮ್ಮ ಕಣ್ಣು ತಪ್ಪಿಸಿ ಈ ನಿಶಿಕಾಲದಲ್ಲಿ ನಿಕುಂಬಿಳಾ ದೇವಾಲಯವನ್ನು ಹೊಕ್ಕಿದ್ದಾನೆ. ಅಲ್ಲಿ ಆಗತಕ್ಕ ಅಭಿಚಾರಿಕಾ ಹೋಮ ಮತ್ತು ಮಾರಣಾಧ್ವರ ಸಮಾಪ್ತಿಗೊಂಡಲ್ಲಿ ಆ ಕ್ರೂರನನ್ನು ಮತ್ತೆ ಜಯಿಸಲು ಯಾರಿಂದಲೂ ಸಾಧ್ಯವಾಗದು. ಕ್ಷುದ್ರ ದೇವತೆಗಳ ಪ್ರಸನ್ನತೆ ಮತ್ತು ಅನುಗ್ರಹದಿಂದಾಗಿ ಇನ್ನಷ್ಟು ಬಲಯುತನಾಗಲಿದ್ದಾನೆ. ನಿನ್ನ ಸಹೋದರನಾದ ಲಕ್ಷ್ಮಣನು ಅತಿಬಲನು. ಅವನನ್ನು ಯುದ್ಧರಂಗದಲ್ಲಿ ಸೋಲಿಸಲು ಯಾರಿಗೂ ಶಕ್ಯವಾಗದು. ನಾನೇ ಆ ಯಾಗ ಜರುಗುವ ಸ್ಥಳದ ದಾರಿ ತೋರಿಸುತ್ತೇನೆ. ವಾನರ ಪ್ರಮುಖನಾದ ಹನುಮಂತನೇ ಮೊದಲಾದವರು ಹಿಂಬಾಲಿಸಲಿ. ಚಿಂತಿಸದೆ ನನ್ನೊಡನೆ ಕಳುಹಿಸು. ಯಾಗ ಧ್ವಂಸ ಮಾಡದೆ ಬೇರೆ ಉಪಾಯವಿಲ್ಲ. ಶ್ರೀರಾಮನು ವಿಭೀಷಣನ ಅಪೇಕ್ಷೆಯಂತೆ ಲಕ್ಷ್ಮಣನಿಗೆ ಅನುಜ್ಞೆಯನ್ನು ಕೊಟ್ಟು ಹರಸಿದನು. ಲಕ್ಷ್ಮಣನಿಗೆ ಎಲ್ಲಿಲ್ಲದ ಸಂತೋಷ. ಹಸಿದವನಿಗೆ ಭೂರಿ ಭೋಜನವನ್ನಿಕ್ಕಿದಷ್ಟು ಆನಂದವಾಯಿತು. ವಿಭೀಷಣನ ಸೂಚನೆಯ ಪ್ರಕಾರ ವಾನರರನ್ನು ಕೂಡಿಕೊಂಡು ಯಾಗಶಾಲೆಯ ಸ್ಥಳಕ್ಕೆ ಧಾವಿಸಿದನು. ನಿಗೂಢವಾದ ಸ್ಥಳದಲ್ಲಿ ನಡೆಯುವ ಯಾಗಕ್ಕೆ ಒಳ ಹೋಗುವುದು ಕಷ್ಟಕರವಾದ ಕೆಲಸವಾಗಿತ್ತು. ವಿಭೀಷಣನ ಸಂಜ್ಞೆಯ ಪ್ರಕಾರ ಮೆಲ್ಲನೆ ವಾನರರು ಹೆಜ್ಜೆ ಇಟ್ಟು ದಾರಿಯನ್ನು ಗುರುತಿಸಿ ಮುನ್ನುಗ್ಗಿದರು. ಕಾವಲಿಗಾಗಿ ಅಲ್ಲಲ್ಲಿ ಇಟ್ಟಿದ್ದ ಧನುಜ ಸೇನೆಯನ್ನು ಮರ್ಕಟರು ಬಡಿದೋಡಿಸುವಲ್ಲಿ ಯಶಸ್ವಿಯಾದರು. ಇದಿರಾದ ಸಾವಿರಾರು ಸೈನಿಕರು ಸತ್ತು ಬಿದ್ದರು. ಅಸುರರ ಹೋರಾಟ ಅಲ್ಲಿ ವ್ಯರ್ಥವಾಯಿತು. ಯಜ್ಞದಲ್ಲಿಯೇ ಮಗ್ನನಾಗಿದ್ದ ಇಂದ್ರಜಿತುವಿಗೆ ನಡೆದ ಘಟನೆಗಳು ತಿಳಿದು ಬೇಗನೆ ಯಜ್ಞಾಹುತಿಯನ್ನು ಪೂರ್ಣಗೊಳಿಸಲು ಅನುವಾದಾಗ ಸೌಮಿತ್ರಿಯು ಯಾಗಶಾಲೆಯನ್ನು ತನ್ನ ಬಳಗ ಸಹಿತ ಒಳಹೊಕ್ಕನು. ಆ ಯಜ್ಞ ದೀಕ್ಷಿತನಾಗಿದ್ದ ಇಂದ್ರಜಿತುವಿಗೆ ಎಡಗಾಲಿನಿಂದ ಒದ್ದನು. ಇನವಂಶಜನು ಪುಂಖಾನುಪುಂಖವಾಗಿ ಶರವರ್ಷವನ್ನೇ ಸುರಿಸಿ ಮೇಘನಾದನ ಸೈನ್ಯ ಧೃತಿಗೆಡುವಂತೆ ಮಾಡಿದನು. ಗೋಪ್ಯವಾಗಿ ಮುಗಿಸಬೇಕಾದ ದುರಾಲೋಚನೆಯಿಂದ ಕೂಡಿದ ಹೋಮ ಹಾಳಾಯಿತು. ಆಚಾರ್ಯರು ಹೆದರಿ ಕಾಲಿಗೆ ಬುದ್ಧಿ ಹೇಳಿದರು. ಕತಿಗೊಂಡ ಇಂದ್ರಾರಿಯು ಯಾಗಕ್ಕೆ ಒದಗಿದ ಆಪತ್ತನ್ನು ನಿವಾರಿಸಲೋಸುಗ ಧನುರ್ಧಾರಿಯಾಗಿ ರಥವನ್ನೇರಿದನು. ದೇವತೆಗಳು ಬೆರಗಾಗುವ ರೀತಿಯಲ್ಲಿ ವೀರರಿಬ್ಬರ ಕಾಳಗವು ನಡೆಯಿತು. ಸುಮಿತ್ರಾತನಯನ ಮಂತ್ರಾಸ್ತ್ರಗಳು ರಾವಣಿಯ ಕೈಚಳಕದ ಎದುರಿಗೆ ಹೆಚ್ಚು ಫಲಿಸಲಿಲ್ಲ. ಧಾರಾಳವಾಗಿ ಬಾಣಪ್ರಯೋಗವು ಲಕ್ಷ್ಮಣನಿಂದಾದರೂ ಮೇಘನಾದನು ಅಂಜಲಿಲ್ಲ. ಅಳುಕದೆ ಸನಿಹದಲ್ಲಿಯೇ ನಿಂತಿದ್ದ ವಿಭೀಷಣನನ್ನು ನೋಡಿದನು. ಹೇ ವಿಭೀಷಣ, ನಿನ್ನನ್ನು ನನ್ನ ಚಿಕ್ಕಪ್ಪನೆಂದು ಹೇಗೆ ಕರೆಯಲಿ? ನಮ್ಮ ಶ್ರೇಷ್ಠ ಪೌಲಸ್ತ್ಯ ಕುಲವನ್ನೇ ನಾಶ ಮಾಡಲು ಹೊರಟ ಕುಲಘಾತುಕನಾದೆ. ಆಪತ್ಕಾಲದಲ್ಲಿ ಧರ್ಮದ ನೆಪ ಒಡ್ಡಿ ಒಡ ಹುಟ್ಟಿದ ಅಣ್ಣಂದಿರನ್ನು ಅಗಲಿದೆ. ನಿನ್ನೀ ಕೃತ್ಯಕ್ಕೆ ಈ ಇಳೆಯು ಕ್ಷಮಿಸಲಾರದು. ನನ್ನ ಅಪ್ಪ ಅನ್ಯಾಯವಂತನೇ ಆಗಿದ್ದಲ್ಲಿ ಶ್ರೀರಾಮನು ಸಮುದ್ರ ತಡಿಗೆ ಬರುವ ತನಕ ಯಾಕೆ ನಮ್ಮಲ್ಲಿ ನಿಂತೆ? ನಿನಗೆ ರಾಜ್ಯದ ವ್ಯಾಮೋಹ ಹೆಚ್ಚಿದೆ. ದೈವಭಕ್ತನ ಸೋಗಿನಲ್ಲಿ ರಾಮನ ಪಾಳ್ಯವನ್ನು ಸೇರಿಕೊಂಡೆ. ನಮ್ಮ ಕುಲನಾಶ ಮಾಡಲು ವೈರಿಗಳಲ್ಲಿ ಸಖ್ಯ ಮಾಡಲು ನಾಚಿಕೆಯಾಗಲಿಲ್ಲವೇ? ಸಜ್ಜನರನ್ನೇ ಕೊಲ್ಲಿಸಿದ ಪಾಪಿಯಲ್ಲವೇ? ಲಂಕೆಯ ಅನ್ನವನ್ನು ಉಂಡು ಲಂಕೆಗೆ ವಿಶ್ವಾಸಘಾತಕ ಮಾಡಿದೆಯಾ? ನಿನ್ನ ಮುಖಾವಲೋಕನವನ್ನು ಮಾಡಬಾರದು. ಅಧಿಕಾರ ಮತ್ತು ಸಂಪತ್ತನ್ನು ವಶಪಡಿಸಿಕೊಳ್ಳುವ ಆಸೆಯನ್ನು ಒಳಗಿಟ್ಟು ನ್ಯಾಯಧರ್ಮದ ಸೋಗಿನಲ್ಲಿ ಶತ್ರುಪಕ್ಷವನ್ನು ಸೇರಿಕೊಂಡೆಯಾ? ದಶರಥ ಪುತ್ರ ಮತ್ತು ದಶವದನನ ಕುಮಾರರೊಳಗಿನ ಕಾದಾಟವು ಅತಿ ಭೀಕರವಾಗಿ ನಡೆಯಿತು. ಲಕ್ಷ್ಮಣನು, ಹೇ ಇಂದ್ರಜಿತು, ಮಾಯಾಜಾಲದಿಂದ ಕ್ಷಣಕಾಲ ನಮ್ಮನ್ನು ನೀನು ಸೋಲಿಸಿರಬಹುದು.
ಕೃತ್ರಿಮವು ಬಹಳ ಸಮಯ ಉಳಿಯಲಾರದು. ಮೂರ್ಛೆ ಹೋದ ನಾನು ಈಗ ಎದ್ದು ಬಂದಿದ್ದೇನೆ. ನಿನ್ನ ವಧೆಗಾಗಿಯೇ ಅಣ್ಣನಾದ ರಘುವರನಿಂದ ಕಳುಹಿಸಲ್ಪಟ್ಟಿದ್ದೇನೆ. ನಿನ್ನೊಬ್ಬನ ಧೈರ್ಯದಿಂದಲೇ ರಾವಣನು ಹಾರಾಡುತ್ತಿದ್ದಾನೆ ಎನ್ನುವುದು ನಮಗೆ ತಿಳಿದಿದೆ. ನಿನ್ನ ಹತ್ಯೆಯಿಂದಾಗಿ ರಾವಣನ ಶಕ್ತಿಯ ಖಜಾನೆ ಖಾಲಿಯಾಗಿ ಆ ದುಷ್ಟನ ಬಲಗೈ ಕತ್ತರಿಸಿದಂತಾಗುತ್ತದೆ. ಈಗೋ ಶಕ್ತಿ ಇದ್ದರೆ ಸೈರೈಸಿಕೋ, ಈಗ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತೇನೆ ಎಂದು ಶರವರ್ಷವನ್ನು ಸುರಿಸಿದನು. ಧನುಜವೀರನು ಅದಾವುದನ್ನು ಲೆಕ್ಕಿಸಲಿಲ್ಲ. ಲಕ್ಷ್ಮಣ, ಈ ಮೊದಲು ನಿಮ್ಮೆಲ್ಲರನ್ನೂ ಸ್ಮೃತಿ ತಪ್ಪಿಸಿರುವುದು ನಿಜವಷ್ಟೇ. ಆಗಲೇ ನನಗೆ ಕೊಲ್ಲಬಹುದಿತ್ತು. ನಾರಿಯ ನೆಪದಲ್ಲಿ ಸಾಯುವುದು ಬೇಡ, ಬದುಕುವುದಿದ್ದರೆ ಬದುಕಿಕೊಳ್ಳಿರಿ ಎಂಬ ಉದಾರ ಮನಸ್ಸಿನಿಂದ ಬಿಟ್ಟು ಬಿಟ್ಟೆ. ಆದರೂ ನನ್ನ ಔದಾರ್ಯದ ಅರ್ಥವಾಗಲಿಲ್ಲ. ಈಗ ಯಮನ ಅತಿಥಿಯಾಗು. ಆನೆಯ ಸೊಂಡಿಲಿಗೆ ಸಿಕ್ಕಿದ ಬಾಳೆ ಗಿಡದ ಹಾಗಾಗಿದೆ ನಿನ್ನ ಅವಸ್ಥೆ. ಕಬ್ಬನ್ನು ಸೀಳಲು ಹೋದ ನರಿಯು ನಾಲಗೆ ಸೀಳಿಕೊಂಡಿತಂತೆ. ನರಿಯಂತಿರುವ ನಿಮ್ಮೆಲ್ಲರನ್ನು ಕೊಂದು ಅಪ್ಪನ ಆಸೆಯನ್ನು ಈಡೇರಿಸುತ್ತೇನೆ. ನಿನ್ನ ಅಣ್ಣನು ಪಿತೃವಾಕ್ಯ ಪರಿಪಾಲನೆಗೆ ವನವನ್ನು ಹುಕ್ಕನು. ನಾನು ನನ್ನ ತಂದೆಯ ಆಸೆ ತೀರಿಸುವುದಕ್ಕೋಸ್ಕರ ನಿಮ್ಮೆಲ್ಲರನ್ನು ಸಂಗ್ರಾಮದಲ್ಲಿ ಸಂಹರಿಸುತ್ತೇನೆ. ನನ್ನ ತೋಳಿನ ಶಕ್ತಿ ಹೇಗಿದೆ ಎಂಬುದನ್ನು ಪರೀಕ್ಷಿಸು ಎಂದನು. ಇಂದ್ರಜಿತುವು ಹೀಗೆ ಅಬ್ಬರಿಸಿ ವಿಷವನ್ನು ಕಾರತಕ್ಕ ನಿಶಿತಾಸ್ತ್ರವನ್ನು ತೊಟ್ಟನು. ಕೆರಳಿದ ಸರ್ಪದಂತಿರುವ ಬಾಣಗಳನ್ನು ಅರ್ಧದಲ್ಲಿಯೇ ಲಕ್ಷ್ಮಣನು ಕತ್ತರಿಸಿದನು. ಕೆಲವು ಹರಿತವಾದ ಅಸ್ತ್ರಗಳು ಲಕ್ಷ್ಮಣನ ದೇಹವನ್ನು ಸ್ಪರ್ಶಿಸಿ ಧಾರಾಕಾರವಾಗಿ ನೆತ್ತರನ್ನು ಸುರಿಸಿತು. ಅವರಿಬ್ಬರು ದೇವೇಂದ್ರ ಮತ್ತು ವೃತ್ತಾಸುರರಂತೆ ಕದನದಲ್ಲಿ ಕಾದಾಡಿದರು. ವಜ್ರಾಯುಧಗಳ ಪ್ರಯೋಗವಾಯಿತು. ಕೂರಂಬುಗಳು ಇರುವರನ್ನು ಘಾಸಿಗೊಳಿಸಿ ಸಾಕು ಬೇಕೆನಿಸುವಷ್ಟು ದೇಹಕ್ಕೆ ನೋವನ್ನುಂಟು ಮಾಡಿದವು. ಕುದುರೆಗಳು ಅಡ್ಡ ಅಡ್ಡ ಬಿದ್ದವು. ಅಲ್ಲಿ ಸತ್ತ ಆನೆಗಳ ರಾಶಿಗೆ ಲೆಕ್ಕವೇ ಇರಲಿಲ್ಲ. ಪದಾತಿಗಳು ಸಾವನ್ನಪ್ಪಿದರು. ರಥಿಕರು ಬಾಣದ ಪೆಟ್ಟನ್ನು ತಾಳಲಾರದೆ ತೇರಿನಲ್ಲಿಯೇ ಮೃತರಾದರು. ರಣಕಣವು ಸ್ಮಶಾನ ಭೂಮಿಯಾಯಿತು. ಮಹಾಬಲಶಾಲಿಯಾದ ರಾವಣಿಯ ರಥವನ್ನು ವಾನರರು ಕ್ರೋಧದಿಂದ ಪುಡಿ ಮಾಡಿದರು. ಸ್ಯಂದನ ವಿಹೀನನಾದ ಇಂದ್ರಜಿತುವು ಭೂಮಿಯಲ್ಲಿ ನಿಂತು ಸಮರವನ್ನು ಸಾಗಿಸಿದನು. ತನ್ನ ಕುಹಕದಿಂದ ಪುನಃ ಇನ್ನೊಂದು ರಥವನ್ನೇರಿ ಪ್ರಾಸ ಖಡ್ಗ ಮುಂತಾದ ಅಸ್ತ್ರಗಳನ್ನು ಎಸೆದು ಲಕ್ಷ್ಮಣನು ಆಯಾಸ ಪಡುವಷ್ಟು ಹೊಡೆದಾಡಿದನು. ಶೂಲ, ಗದೆ, ಖಡ್ಗ, ಪರಶು ಮುಂತಾದವುಗಳ ಪ್ರಯೋಗವು ವೀರರಿಬ್ಬರಿಂದ ನಡೆದರೂ ಯಾರಿಗೂ ಜಯವದು ಒಲಿಯಲಿಲ್ಲ. ಈ ದುಷ್ಟನನ್ನು ಇನ್ನು ಬದುಕಲು ಬಿಡಬಾರದೆನ್ನುತ್ತಾ ಶ್ರೀರಾಮನ ಅನುಜ ಸೌಮಿತ್ರಿಯು ವಹಿನಿಯಂತೆ ಶೋಭಿಸುವ ವಿಶ್ವಾಮಿತ್ರರಿಂದ ಅನುಗ್ರಹಿತವಾದ ಇಂದ್ರಾಸ್ತ್ರವನ್ನು ಕೈಗೆ ತೆಗೆದು ದೇವೇಂದ್ರನು ಈ ಹಿಂದೆ ಇದೇ ಅಸ್ತ್ರದ ಶಕ್ತಿಯಿಂದಲೇ ದಾನವರ ದಮನ ಮಾಡಿದ್ದನು. ತನ್ನ ಅಣ್ಣನು ಆರಾಧ್ಯ ದೈವವೂ ಆದ ರಾಘವನ ದೇವನನ್ನು ಸ್ಮರಿಸಿದನು. ದಶರಥ ಸುತನಾದ ಶ್ರೀರಾಮಚಂದ್ರನು ಧರ್ಮಾತ್ಮನು, ಸತ್ಯಸಂಧನು, ಪೌರುಷದಲ್ಲಿ ಸರಿಸಾಟಿಯಿಲ್ಲದ ಅದ್ವಿತೀಯ ಮಹಾಪರಾಕ್ರಮಿಯಾಗಿರುವುದು ದಿಟವಾಗಿದ್ದರೆ, ಎಲೈ ಮಹಾಶರವೇ, ಈ ರಾವಣ ಪುತ್ರ ಮೇಘನಾಥನನ್ನು ಸಂಹರಿಸು ಎಂದು ಮಹಾ ಅಸ್ತ್ರವನ್ನು ತೊಟ್ಟನು. ಆ ಅಸ್ತ್ರದ ಘನಶಕ್ತಿಯು ರತ್ನಾದಿ ವೇಷ ಭೂಷಣಗಳಿಂದ ಶೋಭಿಸುತ್ತಿರುವ ದಾನವ ಕುಲತಿಲಕನ ಪ್ರೇಮದ ಸುಕುಮಾರನನ್ನು ಧರೆಗುರುಳಿಸಿತು. ಸಿಂಹದ ಮರಿಯಂತೆ ಘರ್ಜಿಸುತ್ತಾ ಶತ್ರುಗಳ ಹೃದಯದಲ್ಲಿ ಕಂಪನವನ್ನು ಮೂಡಿಸಿದ ಕೆಚ್ಚೆದೆಯ ಇಂದ್ರಜಿತುವಿನ ಪ್ರಾಣ ಉಸಿರು ಶಾಶ್ವತ ವಿರಾಮದಲ್ಲಿ ಕೊನೆಗೊಂಡಿತು. ಆತನ ಶಿರಶ್ಛೇದನವಾಗುತ್ತಿದ್ದಂತೆಯೇ ಅಂತರಿಕ್ಷದಲ್ಲಿ ಸುರರು ಹರ್ಷಿತರಾದರು. ಕಪಿವೀರರು ಆನಂದದಿಂದ ಮೈಮರೆತು ರಾಮನಿಗೆ ಜಯಘೋಷವನ್ನು ಮಾಡಿದರು. ಧೂರ್ತನಾದ ಇಂದ್ರಾರಿಯ ವಧೆಯು ಸಕಲ ಸಜ್ಜನರಿಗೆ ಸಂತೋಷವನ್ನು ತಂದಿತ್ತು. ಕಪಿವರ್ಗದವರು ಹರ್ಷದಿಂದ ಹಾರಾಡಿದಾಗ ಸಧರ್ಮಿಗಳ ಹೃದಯವು ಸಂತಸದ ಕಡಲಾಯಿತು. ಇನ್ನು ಹಲವರು ಸೌಮಿತ್ರಿಯನ್ನು ಸುತ್ತುಗಟ್ಟಿದರು. ಅಭಿಮಾನಿಗಳು ಸೇರಿಕೊಂಡು ಲಕ್ಷ್ಮಣದೇವನನ್ನು ಹೊಗಳಿ ಜಯವನ್ನು ಘೋಷವನ್ನು ಗೈದರು. ಸಮುದ್ರಮಥನ ಕಾಲದಲ್ಲಿ ಉತ್ಪತ್ತಿಯಾದ ವಿಷವನ್ನು ಕೈಲಾಸಪತಿ ಈಶ್ವರನು ಕುಡಿದು ಕಂಠಕವನ್ನು ದೂರ ಮಾಡಿದಂತೆ ಇನ್ನು ಮುಂದೆ ಆಗಬೇಕಾದ ರಾವಣ ವಧೆಯು ದಾರಿ ಸುಗಮವಾಯಿತೆಂದು ಸಂತೋಷಚಿತ್ತರಾದರು. ಜಾಂಬವ ಹನುಮಾದಿಗಳು ವಿಭೀಷಣನನ್ನು ಸೇರಿಕೊಂಡು ರಣಕಣದಲ್ಲಿ ಬಳಲಿರುವ ಊರ್ಮಿಳಾಪತಿಯನ್ನು ಶ್ರೀರಾಮನಿದ್ದ ಶಿಬಿರಕ್ಕೆ ಕರೆದುಕೊಂಡು ತೆರಳಿದರು.
ನೆರಳಿನಂತೆ ತನ್ನನ್ನು ಹಿಂಬಾಲಿಸಿ ಸರ್ವ ಕಷ್ಟ ನಷ್ಟಗಳಲ್ಲಿಯೂ ಸಿಂಹ ಪಾಲನ್ನು ಅನುಭವಿಸಿದ ಆದರ್ಶ ಸಹೋದರನನ್ನು ಕಂಡಾಗ ಶ್ರೀರಾಮನಲ್ಲಿ ಆನಂದ ಭಾಷ್ಪಗಳು ಉಕ್ಕೇರಿತು. ಅವನ ಕಂಠವು ಗದ್ಗದಿತವಾಯಿತು. ಕೊರಳ ಸೆರೆ ಹಿಕ್ಕಿದವು. ಮಗನಂತೆ ತಾನು ಪ್ರೀತಿಸುತ್ತಿದ್ದ ಅನುಜನ ಶಿರವನ್ನು ಆಘ್ರಾಣಿಸಿ ಪ್ರೇಮ ಭಾವನೆಯಿಂದ ಎವೆ ಇಕ್ಕದೆ ನೋಡಿ ಕ್ಷಣಕಾಲ ಮೂಕನಾಗಿ ಹೃದಯ ಸ್ಪರ್ಶಿಯ ವಾಕ್ಯಗಳನ್ನಾಡಿದನು. ನೆಚ್ಚಿನ ತಮ್ಮ, ಸೂರ್ಯವಂಶದ ಚರಿತ್ರೆಯಲ್ಲಿ ನಿನ್ನ ವ್ಯಕ್ತಿತ್ವವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡತಕ್ಕದ್ದು. ಎಂತಹ ಭ್ರಾತೃಪ್ರೇಮ! ನಿನಗಾಗಿ ಎಷ್ಟು ನೊಂದೆ, ನನಗಾಗಿ ಎಷ್ಟು ಸಂಕಟಗಳನ್ನು ಎದುರಿಸಿದೆ. ಯೌವನದಲ್ಲಿ ಅನುಭವಿಸತಕ್ಕ ದಾಂಪತ್ಯ ಸುಖಭೋಗಗಳಿಗೆ ತಿಲಾಂಜಲಿಯನ್ನಿತ್ತು ದಟ್ಟವಾದ ಅಡವಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಹಿಂಬಾಲಿಸಿದೆ. ಭಾರ್ಯೆಯನ್ನು ಕಳಕೊಂಡು ಕುರುಡನಂತೆ ಕಾಡುಮೇಡು ಅಲೆಯುತ್ತಿರುವಾಗ ನನಗೆ ಊರುಗೋಲಾದೆ. ದಿಕ್ಕುಗೆಟ್ಟು ನಾವಿಕನಿಗೆ ದೀಪಸ್ತಂಭವೇ ಆಧಾರ ಎಂಬಂತೆ ನೀನೇ ನನಗೆ ಸರ್ವಸ್ವವಾಗಿರುವೆ. ಎಂದೆಂದಿಗೂ ಪರಿಹರಿಸಲಾರದಷ್ಟು ಋಣಭಾರವನ್ನು ನನ್ನ ಮೇಲೆ ಹೊರಿಸಿದೆ. ಯುದ್ಧರಂಗಕ್ಕೆ ತೆರಳುವಾಗ ವಿಭೀಷಣನು ಒಂದು ಗುಟ್ಟನ್ನು ಹೇಳಿದ್ದನು. 12 ವರ್ಷ ಆಹಾರ ನಿದ್ರೆ ಸ್ತ್ರೀಸಂಗವನ್ನು ತ್ಯಜಿಸಿದವನೊಬ್ಬನೇ ಇಂದ್ರಾರಿಯನ್ನು ಕೊಲ್ಲಬಹುದಲ್ಲದೆ ಅನ್ಯರಿಗೆ ಸಾಧ್ಯವಿಲ್ಲ. ಹೀಗಿರಲು ಈ ವ್ರತವನ್ನು ನೀನು ಪೂರ್ತಿಗೊಳಿಸಿರುವ ಬಗೆಯಾದರೂ ಹೇಗೆ ಎಂದು ಕೇಳಿದನು. ಲಕ್ಷ್ಮಣನು ನಗುತ್ತಾ, ಅಣ್ಣ, ಆ ವ್ರತಧಾರಿಯ ಇಂದಲೇ ವಧೆ ಮಾಡಬಹುದೆನ್ನುವಾಗ ನಾನು ಆ ವ್ರತವನ್ನು ಪೂರೈಸಲೇಬೇಕಿರಬೇಕಷ್ಟೇ. ವನವಾಸ ದಿವಸದಿಂದ ನಿಮ್ಮಿಬ್ಬರ ರಕ್ಷಣೆಯ ಪ್ರತಿಜ್ಞೆಯನ್ನು ಮಾಡಿ ಆಶ್ರಮದಲ್ಲಿ ಅತ್ತಿಗೆ ಮತ್ತು ನೀನು ನಿದ್ದೆ ಹೋಗಿರುವಾಗ ರಾತ್ರಿ ಹಗಲೆನ್ನದೆ ನಿದ್ದೆಯನ್ನು ಸರ್ವಥಾ ತ್ಯಜಿಸಿ ಕಾಯುತ್ತಲಿದ್ದೆನು. ನಾನು ಒಮ್ಮೆಯೂ ಊಟ ಮಾಡಲಿಲ್ಲ. ಅದಕ್ಕೂ ಒಂದು ಕಾರಣವಿದೆ. ನೀನು ಕೊಡದೆ ಉಣ್ಣುವುದು ಸಮಂಜಸವಲ್ಲವೆಂದು ಭಾವಿಸಿ ಇಷ್ಟರವರೆಗೆ ವನವಾಸದ ಈ ಸುದೀರ್ಘ ಅವಧಿಯಲ್ಲಿ ಊಟವನ್ನು ಮಾಡಲೇ ಇಲ್ಲ. ಊರ್ಮಿಳೆಯನ್ನು ಅಯೋಧ್ಯೆಯಲ್ಲಿ ಬಿಟ್ಟಿರುವಾಗ ಬ್ರಹ್ಮಚರ್ಯವಲ್ಲದೆ ಮತ್ತೇನು? ನನ್ನ ಈ ಕಟ್ಟುನಿಟ್ಟಿನ ಜೀವನವು ಇಂದ್ರಾರಿಯನ್ನು ಕೊಲ್ಲಲು ಅನುಕೂಲವಾದ್ದರಿಂದ ಈಗ ಸಂತೋಷವಾಗಿದೆ. ಇದೆಲ್ಲ ನಿನ್ನ ಆಶೀರ್ವಾದದ ಬಲದಿಂದಾಯಿತು. ನಿನ್ನ ನೆರಳಿಗೂ ನೋವಾಗದಂತೆ ರಕ್ಷಿಸುವುದು ನನ್ನ ಜೀವನದ ಧ್ಯೇಯವಾಗಿದೆ. ನಿನ್ನನ್ನು ಹೊರತು ಈ ಜೀವನದಲ್ಲಿ ಬೇರಾವುದನ್ನು ಗುರುತಿಸಲಾರೆ. ಇದೇ ನನ್ನ ಪರಮ ಗುರಿ. ಅಣ್ಣ, ನನ್ನನ್ನು ಸಂಪೂರ್ಣವಾಗಿ ಅನುಗ್ರಹಿಸು. ಶ್ರೀರಾಮನು ಕ್ಷಣಕಾಲ ತನ್ನನ್ನೇ ಮರೆತನು. ಹೀಗೆಯೂ ಇರಬಹುದೇ ಎಂಬುದಾಗಿ ಆಶ್ಚರ್ಯಚಕಿತನಾದನು. ಈವರೆಗೆ ಹುಟ್ಟಿದವರಲ್ಲಿ ಯಾರೂ ಇರಲಾರರು. ಭವಿಷ್ಯತ್ ಕಾಲದಲ್ಲಿಯೂ ಯಾರೂ ಜನ್ಮ ತಾಳಲಾರರು. ಲಕ್ಷ್ಮಣ, ನಿನ್ನನ್ನು ತಮ್ಮನಾಗಿ ಪಡೆದ ನನ್ನ ಜೀವನವೇ ಧನ್ಯವಾಯಿತು. ನೀನೇ ನನ್ನ ಅದ್ವಿತೀಯ ಅಂತರಾತ್ಮ ಎಂದು ಘೋಷಿಸಿದನು. ವಿಭೀಷಣನು ಅಣ್ಣ ತಮ್ಮಂದಿರ ಆದರ್ಶವನ್ನು ಕಂಡು ಪುಳಕಿತನಾದನು ಎಂಬಲ್ಲಿಗೆ ಸೌಮಿತ್ರಿ ಮೇಘನಾದನ ಸಂಗ್ರಾಮ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.